ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಕ್ಕೆ ನಿರ್ಲಕ್ಷ್ಯ ಇದೆ ಅನ್ನುವಂಥ ಆರೋಪಗಳಿದೆ. ಆ ಒಂದು ವಿಚಾರಕ್ಕೆ ಪೂರಕ ಈ ಒಂದು ಸುದ್ದಿ. ರಾಜಕೀಯ ಪುನರ್ಜನ್ಮ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದಂತಹ ಕ್ಷೇತ್ರ ಬಾದಾಮಿ. ಬಾದಾಮಿಯನ್ನ ಸಿಎಂ ಆದ ನಂತರದಲ್ಲಿ ಸಿದ್ದರಾಮಯ್ಯ ಮತ್ತೆ ಮರೆತರ. ಚಾಲುಕ್ಯ ರನ್ನ ಉತ್ಸವವನ್ನ ಸರ್ಕಾರ ಮರೆತಿದೆ. ಚಾಲುಕ್ಯ ಉತ್ಸವ ರನ್ನ ಉತ್ಸವಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಬಾದಾಮಿ ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಮರೆತು ಬಿಟ್ರ. ಹಾಗಾದ್ರೆ ರಾಜಕೀಯ ಪುನರ್ಜನ್ಮವನ್ನ ಕೊಟ್ಟಂತಹ ಕ್ಷೇತ್ರ ಇದು ಸಿದ್ದರಾಮಯ್ಯನವರಿಗೆ. ಹಿಂದೆ ಬಾದಾಮಿ ಶಾಸಕರಾಗಿದ್ರು ಸಿದ್ದರಾಮಯ್ಯ, ಅಲ್ಲಿಂದ ಗೆದ್ದು ಶಾಸಕರಾಗಿದ್ರು. ಬಾದಾಮಿಯ ಜನ, ಆ ಕ್ಷೇತ್ರದ ಜನ ಸಿದ್ದರಾಮಯ್ಯನವರನ್ನ ಗೆಲ್ಲಿಸಿದ್ರು. ಸಿದ್ದರಾಮಯ್ಯ ಶಾಸಕರಾಗಿದ್ದಾಗಲೂ ಕೂಡ ಇಲ್ಲಿ ಉತ್ಸವ ಆಗಿಲ್ಲ. ಈಗ ಸಿಎಂ ಆದ್ರೂ ಕೂಡ ಚಾಲುಕ್ಯ ಉತ್ಸವ ಆಗ್ತಾ ಇಲ್ಲ. ಐತಿಹಾಸಿಕ ತಾಣಗಳು, ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಭ್ರಮವಿಲ್ಲ. ಕಳೆದ 9 ವರ್ಷದಿಂದ ಚಾಲುಕ್ಯ ರನ್ನ ಉತ್ಸವಕ್ಕೆ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಗ್ತಾ ಇಲ್ಲ. ಸರ್ಕಾರದಿಂದ ಆಗಬೇಕಾದಂತಹ ಉತ್ಸವ ಕಾರ್ಯಕ್ರಮ ಇದು, ಆದ್ರೆ ಸರ್ಕಾರ ಮಾತ್ರ ಇತ್ತ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಚಾಲುಕ್ಯರನ್ನ ಉತ್ಸವಕ್ಕೆ ಸ್ಥಳೀಯ ಕಲಾವಿದರು ಒತ್ತಾಯಿಸ್ತಾ ಇದ್ದಾರೆ. ಕಿತ್ತೂರು, ಹಂಪಿ ಎಲ್ಲ ಉತ್ಸವ ಆಗುತ್ತೆ, ಆದ್ರೆ ಚಾಲುಕ್ಯ ಉತ್ಸವಕ್ಕೆ ಯಾಕೆ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಜನರ ಪ್ರಶ್ನೆ, ಈ ಭಾಗದ ಕಲಾವಿದರ ಪ್ರಶ್ನೆ ಆಗಿದೆ. ನಾನಾ ಕಾರಣದಿಂದ ಚಾಲುಕ್ಯ ರನ್ನ ಉತ್ಸವವನ್ನ ಸರ್ಕಾರ ಕೈ ಬಿಟ್ಟಿದೆ. ಒಂದಿಷ್ಟು ಸಬೂಬುಗಳನ್ನ ಕೊಡ್ತಾ ಇದೆ, ಆದ್ರೂ ಕೂಡ ಉತ್ಸವ ನಡಿಬೇಕು ಅನ್ನುವಂಥದ್ದು ಈ ಭಾಗದ ಜನರ ಇಂಗಿತ ಆಗಿದೆ. ರಾಜ್ಯದಲ್ಲಿ ಈಗಾಗಲೇ ಮೈಸೂರು ದಸರಾ ಉತ್ಸವ ಇರ್ಬೋದು, ಕಿತ್ತೂರು ಉತ್ಸವ ಇರ್ಬೋದು, ಅನೇಕ ಕಡೆಗಳಲ್ಲಿ ಉತ್ಸವಗಳನ್ನು ಮಾಡಿ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ರನ್ನ ಉತ್ಸವ ಇರ್ಬೋದು, ಚಾಲುಕ್ಯ ಉತ್ಸವ ಇರ್ಬೋದು, ಈ ಉತ್ಸವಗಳನ್ನು ಮಾಡಲಾರ್ದ ಈ ಭಾಗದ ಬಡ ಜನರನ್ನು ಪ್ರೋತ್ಸಾಹಿಸುವಂಥ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ. ಆದ ಕಾರಣ ಈ ಬಡ ಕಲಾವಿದರು ಬೇರೆ ಜಿಲ್ಲೆಗೆ ಹೋಗಿ ಅಲ್ಲಿ ಗೌರವಧನ ಸಿಗುವಂಥ ಸಾಕಾಗ್ತಾ ಇಲ್ಲ. ಕಾರಣ ಸರ್ಕಾರ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಉತ್ಸವಗಳನ್ನು ಮಾಡುವುದರ ಮೂಲಕ ಈ ಬಡ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು, ಉಳಿಸುವಂಥ ಕೆಲಸವನ್ನು, ಆ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಅಂತೇಳಿ ಕಿಶನ್ ನಾವು ಒತ್ತಾಯವನ್ನು ಮಾಡ್ತೀವಿ. ನಮ್ಮ ಈ ಉತ್ಸವಗಳು ಬಹುಶಃ ರನ್ನ ಉತ್ಸವ ಆಗಲಿ, ಚಾಲುಕ್ಯ ಉತ್ಸವಗಳು ಬಹುಶಃ 2-3 ವರ್ಷಗಳಿಂದ ಆಗಿಲ್ಲ. ಈ ಸಲ ಮಳೆ ಬೆಳೆ ಚೆನ್ನಾಗಿರುವುದರಿಂದ ನಮ್ಮ ಜಿಲ್ಲಾಧಿಕಾರಿಗಳಾಗಿ ಎಲ್ಲರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರನ್ನ ಉತ್ಸವ ಹಾಗೂ ಚಾಲುಕ್ಯ ಉತ್ಸವ ಮಾಡಲೇಬೇಕು ಅಂತಕ್ಕಂಥ ಒಕ್ಕೊರಲಿನ ಬೇಡಿಕೆ ಜೊತೆಗೆ ಹಲವಾರು ಮಾಧ್ಯಮದ ಮಿತ್ರರ ಮನಸ್ಸಿನಲ್ಲಿ ಇತ್ತು. ಈ ಸಲ ರಾಜ್ಯೋತ್ಸವ ಏನು ರನ್ನ ಉತ್ಸವ ಹಾಗೂ ಚಾಲುಕ್ಯ ಉತ್ಸವನ ಮಾಡ್ತಕ್ಕಂಥ ಕೆಲಸ ನಾಡಿನ ಈ ಸಂಸ್ಕೃತಿ ಹಾಗೂ ರಾಜ್ಯರ ಕವಿಗಳ ಬದುಕನ್ನು ನಾವು ಚಿತ್ರಿಸ್ಕೊಳ್ತಕ್ಕಂಥದ್ದು, ನೆನಪಿಸ್ಕೊಳ್ತಕ್ಕಂಥ ಕೆಲಸ ನಾವು ಅನ್ಯಾಯ. ನಮ್ಮ ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.